ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ್ ಶಾಮ್ನೂರು ವಿಜಯವನ್ನ ಸಾಧಿಸಿದ್ದಾರೆ. ದಾವಣಗೆರೆ ದಕ್ಷಿಣದ ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದಂಥ ಮುಸ್ಲಿಂ ಸಮುದಾಯದ ನಾಯಕರು ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ದಾವಣಗೆರೆ ದಕ್ಷಿಣವನ್ನ ಗೆಲ್ಲಕ್ಕೆ ಸಾಕಷ್ಟು ಹೋರಾಟವನ್ನ ಮಾಡಿದ್ರಿ, ಈಗ ಗೆಲುವನ್ನ ಸಾಧಿಸಿರಿ, ಏನ್ ಹೇಳ್ತೀರಾ? ಈಗಾಗಲೇ ಚುನಾವಣೆ ಮುಂಚೆ ಕೂಡ ಹೇಳಿದ್ದೀವಿ, ನಾವು ಚುನಾವಣೆ ನಂತರ ಕೂಡ ಇಲ್ಲಿ ಬಂದು ಹೇಳಿದ್ದೀವಿ ನಾವು ಗೆಲ್ತೀವಿ ಅಂತ. ಆದರೆ ಲೀಡ್ ನಮ್ಗೆ ಜಾಸ್ತಿ ಬರಬೇಕಾಯ್ತು, ಲೀಡ್ ನಮಗೆ ಕಡಿಮೆ ಆಯಿತು. ನಾವೊಂದು ಸುಮಾರು 5,000 ಓಟಲ್ಲಿ ನಾವು ಗೆದ್ದಿದ್ದೀವಿ. ಗೆಲ್ತೀವಿ ಅಂತ ಆಲ್ರೆಡಿ ಹೇಳಿದ್ದು ನಾವು. ಕೆಲ ಕಾರಣಗಳಿಂದ ನಮ್ಮ ಕೆಲವು ಓಟ್ಗಳು ಹೋಗಿದೆ. ಅದು ಕೆಲವು SDP ಹೋಗಿರ್ಬೋದು, ಕೆಲವರು ಇಂಡಿಪೆಂಡೆಂಟ್ ಓಟ್ ತೊಗೊಂಡಿರ್ಬೋದು. ಆ ಹಿನ್ನೆಲೆಯಲ್ಲಿ ನಮಗೆ ಓಟ್ ಕಡಿಮೆ ಆಯಿತು. ಆದರೆ ಗೆಲುವು ಖಚಿತ ನಾವು ಹೇಳಿದ್ವಿ ನಾವು. ಅಂದ್ರೆ ಸರ್ಕಾರ ನಿಮ್ಮದೇ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಂತರ ಕಡಿಮೆ ಆಗಿರುವಂಥದ್ದು, ಒಳ ಏಟೇನಾದರೂ ಆಗಿದೆಯಾ ಪಕ್ಷಕ್ಕೆ ಅಂತ? ಅದು ಒಳ್ಳೆ ಏಟ್ ಅಲ್ಲ. SDP ಅವ್ರು ಕಂಟೆಸ್ಟ್ ಮಾಡಿದ್ರು, ಇಂಡಿಪೆಂಡೆಂಟ್ ಅವ್ರು ಕಂಟೆಸ್ಟ್ ಮಾಡಿದ್ರು. ಆದರೂ ನಾನು ಹೇಳಿದೆ, ಅವ್ರು ಯಾರು ಕಂಟೆಸ್ಟ್ ಮಾಡಿದ್ರು ಕೂಡ ಗೆಲುವು ನಮ್ಮದೇ ಅಂತ ಹೇಳಿದ್ವಿ. ಓಟ್ ಸ್ವಲ್ಪ ನಮಗೆ ಕಡಿಮೆ ಆಗಿರ್ಬೋದು, ಆದರೆ ಜನ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾರ್ಯಕ್ರಮಗಳಿಗೆ, ಸಿದ್ದರಾಮಯ್ಯ ನಾಯಕತ್ವಕ್ಕೆ, DK ಶಿವಕುಮಾರ್ ನಾಯಕತ್ವವನ್ನು ಓಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವ್ಯಕ್ತಿ ವಿಶೇಷ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಗ್ಯಾರಂಟಿಗಳು ಓಟ್ ಕೊಟ್ಟಿದ್ದಾರೆ. ಶಾಮ್ನೂರು ಶಿವಶೇಖರ್ ಕಳೆದ 35 ವರ್ಷ ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನು ನೋಡಿ ಆ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಇನ್ನು ಹೆಚ್ಚು ಲೀಡ್ ಬರಬೇಕಾಯಿತು, ಆದರೆ ಅದಕ್ಕೆ ನಾವು ಕಾರಣ ನೋಡ್ತೀವಿ ಯಾಕೆ ಕಮ್ಮಿ ಬರಲಿಲ್ಲ. ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಡಬೇಕಾಗಿತ್ತು ಅನ್ನೋ ಒಂದು ಮಾತುಗಳು, ಸಾಕಷ್ಟು ಮಂದಿ ಮುಸ್ಲಿಂನ ಅಭ್ಯರ್ಥಿಗಳೇ ಬಂಡಾಯ ಎದ್ದಿರುವಂಥದ್ದು, ಇದೆಲ್ಲವನ್ನೂ ಸಹ ಸರಿಪಡಿಸುವಲ್ಲಿ ಕಾಂಗ್ರೆಸ್ನ ಪಕ್ಷದಲ್ಲಿರ್ತಕ್ಕಂಥ ಕೆಲ ಮುಸ್ಲಿಂ ನಾಯಕರು ವಿಫಲರಾದರು ಅನ್ನೋ ಒಂದು ಮಾತುಗಳು, ಅದಕ್ಕೆ ಈಗಾಗಲೇ ಕ್ರಮಗಳಾಗಿರುವಂಥದ್ದು, ಆ ಕ್ರಮಗಳನ್ನು ಹಿಂಪಡಿಬೇಕನ್ನೋ ಮಾತುಗಳು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಇವತ್ತು ನಾವು ವಿಜಯೋತ್ಸವ ಮಾಡ್ತಾ ಇದ್ದೀವಿ, ಮುಂದಿನ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಅಂದ್ರೆ ಈಗ ಕೆಲವು ಎಲ್ಲಿ ಮತಗಳು ಕಡಿಮೆ ಬಂದಿದೆ ಅದ್ರ ಬಗ್ಗೆ ಪರಾಮರ್ಶೆ ಮಾಡ್ತೀರಾ ಸರ್? ಅಲ್ಲ, ಇವತ್ತು ಸದ್ಯಕ್ಕೆ ನಾವು ಗೆದ್ದಿದ್ದೀವಿ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ, ಮುಂದಿಸ್ಕೊಂಡು ಹೇಳ್ತೀವಿ, ಏನು ಹೇಳ್ಬೇಕು ಹೇಳ್ತೀವಿ. ಇದಿಷ್ಟು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರ ಮಾತುಗಳು. ಕ್ಯಾಮರಾಮನ್ ಯುವರಾಜ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.